ಕೊಬ್ಬರಿ ಲಾಡು ಅಂದ್ರೆ ಬಾಲ್ಯ ನೆನಪಾಗುವುದಂತೂ ಸಹಜ. ತುಂಬಾ ಸುಲಭವಾಗಿ ಅತ್ಯಂತ ರುಚಿಕರವಾಗಿ ಯಾವ ರೀತಿ ಮನೆಯಲ್ಲಿ ಕೊಬ್ಬರಿ ಲಾಡುನ ಒಣ ಕೊಬ್ಬರಿಯನ್ನ ಬಳಸಿ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ. ಮೊದಲಿಗೆ ನಾನಿಲ್ಲಿ ಕೊಬ್ಬರಿ ಲಾಡುನ ಮಾಡ್ಕೊಳ್ಳೋದಕ್ಕೆ ಈ ಕಪ್ನ ಅಳತೆಯ 2 ಕಪ್ ಆಗುವಷ್ಟು ಒಣ ಕೊಬ್ಬರಿನ ತಗೊಂಡಿದ್ದೀನಿ. ಇದನ್ನ ಈ ರೀತಿ ಸಣ್ಣಗೆ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಈ ರೀತಿಯಾಗಿ ಎಲ್ಲ ಕೊಬ್ಬರಿ ತುರಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ತುಂಬಾ ಉರಿನ ಹೈ ಫ್ಲೇಮ್ ನಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಕಪ್ಪು ಆಗಬಾರ್ದು. ಸ್ವಲ್ಪ ಮುಟ್ಟಿದ್ರೆ ಸ್ವಲ್ಪ ಬಿಸಿ ಇರಬೇಕು, ಅಷ್ಟು ಫ್ರೈ ಆದ್ರೆ ಸಾಕು. ಆಗ 2 ಕಪ್ ಕೊಬ್ಬರಿ ತುರಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ ಆಗುವಷ್ಟು ಹಾಲನ್ನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಸೇರಿಸ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪ ಹಾಲನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಲಿನಲ್ಲೇ ಸ್ವಲ್ಪ ಕೊಬ್ಬರಿ ಬೆಂದ ಹಾಗೆ ಆಗ್ಬೇಕು, ಅವಾಗ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ 1 ಕಪ್ ಆಗುವಷ್ಟು ಹಾಲನ್ನ ಎಲ್ಲಾನು ಯೂಸ್ ಮಾಡ್ಕೊಂಡಿದ್ದೀನಿ ನಾನು. ಮತ್ತೊಮ್ಮೆ ಈ ರೀತಿಯಾಗಿ ಉರಿನ ಲೋ ಫ್ಲೇಮ್ ನಲ್ಲೇ ಇಟ್ಕೊಳ್ಬೇಕು. ನೋಡಿ, ಈ ರೀತಿಯಾಗಿದೆ ಇವಾಗ. ನಂತರ ಇದಕ್ಕೆ 1 ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಹೆಚ್ಚಿಗೆ ಸ್ವೀಟ್ ಬೇಕು ಅನ್ನೋರು ಇನ್ನೊಂದ್ ಸ್ವಲ್ಪ ಹಾಕೊಳ್ಬಹುದು. ಈಗ ನಾನು ತಗೊಂಡಿರೋ ಅಳತೆಗೆ ಸರಿಯಾದ ಪ್ರಮಾಣದಲ್ಲಿ ಸಕ್ಕರೆ ಹಾಕೊಂಡಿದ್ದೀನಿ. ಸ್ವೀಟ್ ಕರೆಕ್ಟ್ ಆಗಿರುತ್ತೆ. ನಂತರ ಉರಿನ ಲೋ ಟು ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಂಡು ಸ್ಪ್ಯಾಚುಲಾ ಸಹಾಯದಿಂದ ರೀತಿಯಾಗಿ ತಿರುಗಿಸ್ಕೊಳ್ತಿರ್ಬೇಕು. ಸಕ್ಕರೆ ಎಲ್ಲ ಮೆಲ್ಟ್ ಆಗುತ್ತಾ ಹೋಗುತ್ತೆ ಬರ್ಬರ್ತಾ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿ ನೋಡಿ, ಈ ರೀತಿಯಾಗಿ ಆಗುತ್ತೆ. ನೋಡಿ, ಇವಾಗ ಎಲ್ಲಾ ಸಕ್ಕರೆನು ಮೆಲ್ಟ್ ಆಗಿ ಯಾವ ರೀತಿ ಪಾಕದ ತರ ಆಗಿದೆ ಅಂತ. ಉರಿ ಇವಾಗ ಲೋ ಟು ಮೀಡಿಯಂ ಫ್ಲೇಮ್ ನಲ್ಲೇ ಇಟ್ಕೊಳ್ಬೇಕು. ನೋಡಿ, ಈ ರೀತಿ ಇದ್ದದ್ದು ಬರ್ತಾ ಬರ್ತಾ ಗಟ್ಟಿಯಾಗುತ್ತಾ ಹೋಗುತ್ತೆ. ಗಟ್ಟಿಯಾಗುವವರೆಗೂ ತಳ ಹೊತ್ತದ ಹಾಗೆ ನೋಡ್ಕೊಂಡು ಬಿಟ್ರೆ ಸೀದೋಗುತ್ತೆ. ಹುಷಾರಾಗಿ ನಿಧಾನವಾಗಿ ಸ್ಪ್ಯಾಚುಲಾ ಸಹಾಯದಿಂದ ಕೈ ಆಡಿಸ್ತಿರ್ಬೇಕು. ನಂತರ ಇದಕ್ಕೆ ನಾನು ಫ್ರೆಶ್ ಆಗಿರೋ 2 ಟೇಬಲ್ ಸ್ಪೂನ್ ಆಗುವಷ್ಟು ಹಾಲಿನ ಕೆನೆನ ಸೇರಿಸ್ಕೊಳ್ತಾ ಇದ್ದೀನಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ಲಿ ಅನ್ನೋ ಕಾರಣಕ್ಕೆ. ನಂತರ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದರೊಟ್ಟಿಗೆ. ನೋಡಿ, ಇವಾಗ ಈ ರೀತಿಯಾಗಿ ಗಟ್ಟಿ ಆಗ್ತಾ ಬರ್ತಿದೆ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಮುಟ್ಟಿದ್ರೆ ಈ ರೀತಿ ಉಂಡೆ ಕಟ್ಟಾಕಿ ಬರ್ಬೇಕು. ಇವಾಗ ರೆಡಿ ಆಗಿದೆ. ಇದನ್ನ ತುಪ್ಪ ಹಚ್ಚಿದ ತಟ್ಟೆಗೆ ತೆಗೆದಿಟ್ಕೊಳ್ಬೇಕು. ಎಲ್ಲ ಇದು ಪಾಕ ಆರ್ಬೇಕು. ಚೆನ್ನಾಗಿ ಆರಿದ ಮೇಲೆ ನೋಡಿ, ಇವಾಗ ಆರಿದೆ. ಇದು ಉಂಡೆ ಕಟ್ಟೋದಿಕ್ಕೆ ಬರುತ್ತೆ ನಮಗೆ. ಇವಾಗ ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಉಂಡೆಗಳನ್ನ ಕಟ್ಕೊಳ್ಬೇಕು. ಈ ರೀತಿನೂ ಉಂಡೆನ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಉಂಡೆ. ನೋಡಿ, ಸಣ್ಣ ಸಣ್ಣ ಲಾಡು ಎಲ್ಲ ರೆಡಿ ಆದವು. ನಿಮ್ಗೆ ಬೇಕಿದ್ರೆ ಏಲಕ್ಕಿ ಪೌಡರ್ನ ಕೂಡ ಸೇರಿಸ್ಕೋಬಹುದು, ಡ್ರೈ ಫ್ರೂಟ್ಸ್ ಅನ್ನು ಸೇರಿಸ್ಕೋಬಹುದು. ನಾನಿಲ್ಲಿ ಸಿಂಪಲ್ ಆಗಿ ಮಾಡಿದ್ದೀನಿ, ಯಾವುದೇ ತರದ್ದು ಏನು ಸೇರಿಸ್ಕೊಳ್ತಾ ಇಲ್ಲ. ಇಲ್ಲಿ 2 ಕಪ್ ಕೊಬ್ಬರಿ ತುರಿಗೆ ಒಂದು 13 ಆಗುವಷ್ಟು ಲಾಡು ಆಗಿದೆ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.